ಲವ್ ಯು ಗೈಸ್, ವೆಲ್ಕಮ್ ಟು ಮೈ ಸೆಕೆಂಡ್ ಬ್ಲಾಗ್. ಏನಂದರೆ ನಮ್ಮ ಶಿವ್ ಬ್ರೋ ಕಾಲ್ ಮಾಡಿ ಬಾ ಒಂದು ರೈಡ್ ಹೋಗಿ ಬರೋಣ, ಸ್ಮಾಲ್ ರೈಡು ಈ ಕಡೆ ಶಿವಗಂಗೆಗೆ ಹೋಗಿ ಬರೋಣ ಅಂತ ಬಂದ್ವಿ. ಜೋಶಲ್ಲಿ ಸ್ಪೀಡಾಗಿ ಹತ್ತಿದ್ವಿ. ಜಸ್ಟ್ 100 ಮೆಟ್ಲೇನು ಅಷ್ಟೇ ಹತ್ತಿದ್ದು ನಾವು. ಫುಲ್ ಸುಸ್ತಾಯಿತು, ಕೂತ್ಕೊಂಡ್ಬಿಟ್ವಿ. ಸೀರಿಯಸ್ ಆಗಿ ಅಷ್ಟು ಕಷ್ಟ ಇತ್ತು. 50% ಸ್ವರ್ಗ ಅಂದ್ರೆ ಏನು ಮೇಲೆ ಅದೇನಪ್ಪ, ಮೇಲೆ ಆಯ್ತಾ? ನಾ ಏನೋ ಅನ್ಕೊಬಂದೆ. ಎಕ್ಸ್ಪೆಕ್ಟೇಷನೇ ಬೇರೆ, ಇಲ್ಲಿರೋದೇ ಬೇರೆ. ಶಿವಗಂಗೆಗೆ ಬಂದರೆ ಬೆಸ್ಟು. ಶೂ ಕೆಳಗಡೆ ಬಿಡಬೇಡ್ರಿ, ಹಾಗೆ ಶೂ ಹಾಕೊಂಡು ಹತ್ಬಿಟ್ರಿ ಮೇಲಕ್ಕೆ. ವಿತೌಟ್ ಸೌಂಡ್ ಹತ್ತಕ್ಕೆ ಆಗೋಲ್ಲ. ಹತ್ತಿದ್ರು ಕೂಡ ವನವಾಸ. ನಾವು ಬೈ ಟೈಮ್ ಸರಿ ಇದೆ, ಯಾಕಂದರೆ ವೆದರ್ ಚೆನ್ನಾಗಿದೆ. ವೆದರ್ ಏನೋ ಸ್ವಲ್ಪ ಬಿಸಿದ್ರು ಕೂಡ ಅರ್ಧ ಕೂಡ ಹತ್ತಾ ಇರಲಿಲ್ಲ. ನಾವು ಇನ್ನೂ ಅರ್ಧ ಕೂಡ ಹತ್ತಿಲ್ಲ. ಆ್ಯಕ್ಚುಲಿ ಒಂದು 25% ಹಚ್ಚಿದ್ದೀವಿ ಅಷ್ಟೇ. ಬಿಡು, ಎಷ್ಟು ಹತ್ತಿದ್ದೀವಿ? ಇನ್ನೂ 30% ಅಷ್ಟೇ ಬರಪ್ಪ. ಇನ್ನೂ ಐತೆ 30% ಅಷ್ಟೇ ಹತ್ತಿರೋದು ನಾವು. ತುಂಬ ಕಷ್ಟ ಇದೆ. ಏನು ಒಳ್ಕಲ್ತಿತ್ರ ವಾಟ್ ಕೆಳಗಡೆಯಿಂದ ಅದು ಯಾವುದೋ ಒಂದು ಓಕೆ ಒಳ್ಕಲ್ ತೀರ್ಥ ಅಂತೆ. ಅಲ್ಲಿಗೆ ಬರೋದಕ್ಕೆ 1.5 hour ತೊಗೊತಾರೆ ನಮಗೆ ಹೋಗಿ ಈಚೆಗೆ ಬರೋ ಅಷ್ಟರಲ್ಲಿ. ಮೀನ್ಸ್ ಅಂದರೆ ಒಳ್ಕಲ್ ತೀರ್ಥ ಒಳಗಡೆ ಹೋಗಿ ಈಚೆ ಬರೋ ಅಷ್ಟರಲ್ಲಿ. ಇವಾಗ ಮತ್ತೆ ಏನೋ ಶಾಂತಳ ಡ್ರಾಪ್ ಅಂತ ಮೇಲೆ ತಗೋಗ್ತಾಯಿದ್ವಿ. ಬಂದರೆ ಮಾತ್ರ ಯಾವುದೋ ಜಾಕೆಟ್ ಆಗಲಿ ಏನೂ ಹಾಕೊಂಡ್ಬೇಡ್ರಿ, ಬರೀ ಬೊಂಬಿಗೆ ಬನ್ನಿ. ಲೂಸ್ ಪ್ಯಾಂಟ್ ಹಾಕೊಳ್ಳಿ ಬೆಸ್ಟು. ಲೂಸ್ ಪ್ಯಾಂಟು, ಒಂದು ಟ್ರೆಕ್ಕಿಂಗ್ ಶೂ, ಟೀ ಶರ್ಟ್ ಹಾಕೊಳ್ಳಿ ಬೆಸ್ಟು. ನೀವು ಶರ್ಟ್ ಗಿಲ್ಟ್ ಯಾವ್ದು ಹಾಕೋತೀರಿ ಬೇಡ, ಟೀ ಶರ್ಟ್ ಹಾಕೊಂಡ್ರೆ ಬೆಸ್ಟು. ಇಷ್ಟು ಹತ್ತಿದ್ದೀವಿ, ಇನ್ನೂ ಮೇಲೆ ಹತ್ಬೇಕು. ನೋಡೋಣ. 1 ವಿಕೆಟ್ ಔಟು, ಇಬ್ಬರು ಬಂದಿದ್ದು. ಅದರಲ್ಲಿ 1 ವಿಕೆಟ್ ಆಲ್ರೆಡಿ ಔಟ್ ಆಗ್ತೈತೆ. ಸಿಗರೇಟಲ್ಲ, ಅದು ಲಾಲಿಪಾಪು. ಆಮೇಲೆ ಸಿಗರೇಟ್ ಅನ್ಕೊಂಬಿಟ್ರ. ಮೇಲೆ ಕೂತ ನೋಡ್ರಿ, ಸ್ವಲ್ಪ ದೂರ. ಕೆಳಗಡೆ ಸಿಗೋ ವ್ಯೂ ಬೇರೆ. ಮೇಲೆ ಬಂದಾಗ ವ್ಯೂ ಜೊತೆಗೆ ಆ ಏರ್ ಬರುತ್ತೆ ಗೊತ್ತಾ. ಕೆಳಗಡೆಯಿಂದ ಮೇಲ್ಗಡೆ ಬಂದಿದ್ದಕ್ಕೂ ಸ್ವರ್ಗ ಅನ್ಕೊಳ್ರಿ. ನಿಜ. ನಂದಿ ಮಹಾರಾಜ ಅವ್ರ ಗುಹೆ, ಅವ್ರ ಗುಡಿ ಇಲ್ಲೇ ಇರೋದು, ನಂದಿ ಅವ್ರದ್ದು. ನೀವು ವ್ಯೂ ಪಾಯಿಂಟ್ಗೆ ಹೋಗ್ರೆ ಇದಕ್ಕೆ ಹೋಗ್ಬೇಕು. ಹೋಗ್ತೀವಿ ಅದಕ್ಕೂ. ಬಂದರೆ ಮಾತ್ರ ಡಿಹೈಡ್ರೇಟ್ ಮಾತ್ರ ಆಗಬೇಡ್ರಿ. ನೀರು ಇಟ್ಕೊಂಡಿರಿ ಕೈಯಲ್ಲಿ. ಸುಸ್ತಾಗ್ತದೆ ಕುಡೀರಿ, ಬಟ್ ಜಾಸ್ತಿ ಕುಡಿಬೇಡಿ ಅಷ್ಟೇ. ಒಂದೇ ಇರೋ ಗುರು ಬೈತವ್ರೆ. ನೋಡೋದು ಈಸಿ, ಟ್ರೈ ಮಾಡೋಕೆ ಬಂದಾಗ ಗೊತ್ತಾಗೋದು ಏನಂತ. ಇನ್ನು ಸ್ವಲ್ಪ ಹೋದರೆ ಮೇಲ್ಗೆ ಹೋಗ್ಬೋದು. ಒಳ್ಕಲ್ ತೀರ್ಥದಿಂದ ಮೇಲಕ್ಕೆ ಹತ್ತೋದು ತುಂಬ ಕಷ್ಟ. ಒಂದು ಇರು ಬರೈತೆ. ಫೈನಲಿ ಇದು ಆ್ಯಕ್ಚುಲಿ ಚೆನ್ನಾಗಿ ಶಾಂತಲಾ ಡ್ರಾಪ್ ಅಂತ. ಆ್ಯಕ್ಚುಲಿ ಒಳ್ಕಲ್ ತೀರ್ಥಕ್ಕೆ ಹೋಗ್ದೇನೆ ಸೀತಾ ಬರ್ತೀನಿ ಅಂದರೆ ಮೇಲೆ 1.5 hour ಪಕ್ಕ ಬೇಕು. ಬಟ್ ಒಳ್ಕಲ್ ತೀರ್ಥ ಹೋಗಿ ಬರ್ತೀನಿ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಸೀರಿಯಸ್ ಆಗಿ ನಮ್ಮ ಹುಡುಗರಿಗೆ ಏನು ಇಷ್ಟ ಆಗುತ್ತೋ ಗೊತ್ತಿಲ್ಲ. ಟ್ರಾವೆಲ್, ಬೈಕ್, ಕಾರು, ಮೌಂಟೇನ್ಸು ತುಂಬ ಇಷ್ಟಪಡ್ತಾರೆ ನಮ್ಮ ಹುಡುಗರು ಮಾತ್ರ. ಇವರೇ ಇರಲಾರ್ದು ಇರೋ ಬಿಡ್ಕೊಂಡಂಗೆ ನಾನು ಕರ್ಕೊಬಂದರು. ಅರ್ಧದಲ್ಲಿ ಆಗಲ್ಲ ಅಂತ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ರು. ನಾನು ಬಿಟ್ಟಿಲ್ಲ. ಅಂದರೆ ಇದೇವಪ್ಪ ಒಂದು ಸ್ವರ್ಗ, ಇದನ್ನು ಮಾಡ್ಬೇಕಾದ್ರೆ ಹೋಗುತ್ತೆ. ಇನ್ನೊಂದು ಸ್ವರ್ಗ ಆಗದೆ ಇದ್ರೂ ಆಗುತ್ತೆ ಅಂತ ಬಂದು ಮಾಡ್ತೀವಲ್ಲ, ಅದರಲ್ಲಿ ಬರುತ್ತೆ ಅಷ್ಟೇ. ಇದು ರಿಯಲ್ ಹ್ಯಾಪಿನೆಸ್ ಅಂದರೆ ಟ್ರಾವೆಲಿಂಗಲ್ಲ ಅಷ್ಟೇ. ಪರ್ಸ್ನಲಾಗೆಲ್ಲ ಯಾರು ತೊಗೊಂಬಿಡ್ರಿ. ಆಯ್ತಲ್ಲ, ಕಾಲು ಫುಲ್ ಇಷ್ಟು 80 ರೂಪಾಯಿ ಅಂತ ನೀರು. 1 ಲೀಟ್ರ್ ಕೆಳಗಡೆ ಇಟ್ಕೊಂಬಿಡ್ರಿ, 80 ರೂಪಾಯಿ ಜಸ್ಟ್ 1 ಲೀಟ್ರಿಗೆ. ಏನೂ ಅಲ್ಲ. ಬರೋದೇನು ಬಂದ್ಬಿಟ್ವಿ, ಯಾಕೆ ಹೋಗಕ್ಕೆ ಮನಸ್ಸೇ ಆಗ್ತಾಯಿಲ್ಲ. ಹತ್ತದೆ ಇಳಿಬೇಕಾದ್ರೆ ಇಳಿದು ಬಿಡೋದು ಹೆಂಗಾದ್ರೂ ಮಾಡಿ. ಹತ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಬಟ್ ವಾಟರ್ ಬಾಟಲ್ ಮಾತ್ರ ಇಟ್ಕೊಳ್ಳಿ, ಮರಿಬೇಡಿ. ಬಟ್ ಲವ್ಸ್ ಇಟ್ಕೊಳ್ಳಿ ಸಾಕು, ಯಾಕಂದರೆ ತುಂಬ ಕೋತಿಗಳಿರುತ್ತೆ ನಿಮ್ಮಂಥವ್ರು. ನಮ್ಮಂಥವ್ರು ಹೇಳಿದಾರಲ್ಲ ಅವ್ರೆ. ಬೆಸ್ಟ್ ಎಕ್ಸ್ಪೀರಿಯೆನ್ಸು
ಬಂದರೆ ಮಾತ್ರ ಹುಷಾರಾಗಿ ಬನ್ನಿ. ಆ್ಯಂಡ್ 60 ವರ್ಷ ಮೇಲ್ಪಟ್ಟವರು ಸ್ವಲ್ಪ ಕಷ್ಟ ಇದೆ, ಹುಷಾರಾಗಿ ಬರಬೇಕು ಅವ್ರು ಮಾತ್ರ. ಹೋಗಬೇಕು ಅನ್ನಿಸ್ತದೆ, ಯಾಕಂದರೆ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿದೆ. ನಾವು ಹೋಗೋಷ್ಟು ತುಂಬ ಮಳೆ ಆಗ್ಬಿಡುತ್ತೆ, ಆಮೇಲೆ ಟ್ರಾಫಿಕಲ್ಲಿ ಸೇರ್ಕೊಂಡ್ರೆ ತುಂಬ ಕಷ್ಟ ನಮಗೆ. ಅದಕ್ಕೋಸ್ಕರ ಇಲ್ಲಿ ನೀರು ಬೆಲೆ 70 ರೂಪಾಯಿ ಕೇಳಿ ಬೇಜಾರಾಯಿತು. ಮಜ್ಜಿಗೆ ತೊಗೊಂಡ್ವಿ, ನೀರಿಗಿಂತ ಮಜ್ಜಿಗೆನೇ ಬೆಸ್ಟ್ ಇಲ್ಲಿ. 70 ರೂಪಾಯಿ ನೀರು, ಯಾಕೆಂದರೆ ಹೊರವ್ರು ಯಾರು ಇಲ್ಲ ಮೇಲಕ್ಕೆ ಅಂದ್ಬಿಟ್ಟು 70 ರೂಪಾಯಿ ಮಾಡ್ತಿದ್ದಾನೆ. ಬಟ್ ಮಜ್ಜಿಗೆ 15 ರೂಪಾಯಿನೋ 10 ರೂಪಾಯಿನೇ ಸಿಗುತ್ತೆ. ಗೈಸ್, ನಿಮ್ಮೊಂದು ವಿಷಯ ತಿಳಿಸ್ಬೇಕಾಯಿತು. ಏನಂದರೆ ಅಲ್ಲಿ ಮೇಲ್ಗಡೆ ಗಂಟೆಗಳಿದೆ ಅಂತ. ಆ್ಯಕ್ಚುಲಿ ಗೈಸ್, ಅಲ್ಲಿ ನಾನು ಮಾತಾಡಿರೋದು ವಾಯ್ಸ್ ಕೇಳಿಸಿಲ್ಲ. ತುಂಬ ಅಂದರೆ ತುಂಬ ಗಾಳಿ ಇತ್ತು. ಟ್ರೈ ಮಾಡಿದೆ ಹೆಂಗೂ, ಬಟ್ ಅಲ್ಲಿ ತೋರಿಸೋದೇನಲ್ಲ ಗಂಟೆ, ಅದನ್ನು ಯಾರೋ ಪುರಾತನ 500 ವರ್ಷಗಳ ಕಾಲದಿಂದ ಯಾರೋ ಕಟ್ಟಿದಾರಂತೆ. ನಮ್ಗೆ ಹಂಗೆ ಹೇಳಿದ್ರು. ಆ್ಯಕ್ಚುಲಿ ಗೊತ್ತಿಲ್ಲ ಅದ್ರ ಬಗ್ಗೆ ನಮಗೇನು. ಬಟ್ ತುಂಬ ಜನ ಕೇಳಿದ್ದಕ್ಕೆ ಯಾರು ಕಟ್ಟಿರೋದು ಏನು ಅಂತ ಕೇಳಿದ್ದಕ್ಕೆ ಊರಿನವ್ರನ್ನ ಮತ್ತು ನಾರ್ಮಲ್ ಜನರು ಕೇಳಿದ್ದಕ್ಕೆ ಯಾರು ಗೊತ್ತಿಲ್ಲ ಅಂತಂದರು. ಸೊ ಅದಕ್ಕೆ ನಿಮಗೇನು ಗೊತ್ತಿದೆ ಪ್ಲೀಸ್ ಕಮೆಂಟ್ ಮಾಡಿ, ನಾವು ಸ್ವಲ್ಪ ತಿಳ್ಕೊತೀವಿ. ಡೂ ಇಟ್. ಇಲ್ಲೆಲ್ಲ ಬಿದ್ರಮೇಲೆ ಯಾಮಾರ ಸೀದಾ ಹೋಯ್ತೀನಿ ಕೆಳಿಕೆ. ಇದೊಂದು ಪ್ಲೇಸು ಮೇಲ್ಗಡೆ ಹತ್ಬೇಕಾದ್ರೆ ಸಿಗುತ್ತೆ, ಬಟ್ ಅವಾಗ ಬರಲಿಲ್ಲ ನಾವು, ಬೇಕು ಅಂತಾನೆ ಇವಾಗ ಬಂದ್ವಿ. ಬಟ್ ಒಂದು ಮಾತ್ರ ಮಲ್ಕೊಂಡು ಒದ್ದೋಡಕ್ಕೆಲ್ಲ ಹೋಗ್ಬೇಡಿ, ಯಾಕಂತಂದರೆ ಇವಾಗ ಜಸ್ಟ್ ಒಂದೇ ಒಂದು ಉಳಿದು ಕೈಯೆಲ್ಲ ಕಡಿತೈತೆ. ಮೇಲ್ಗಡೆ ಅಂದರೆ ಇಂಥ ಮನ್ಗೆಟ್ಟವೆಲ್ಲ ಜೊತೆಗೆ ಬಂದರೆ ಹಿಂಗೆ ಏನು ಮಾಡೋಕ್ಕಲ್ಲ, ಬೈತಾ ಅಂತ ಅನ್ನೋರು ಅಂತ ಇರ್ತಾರೆ, ತಲೆಗೆಡ್ಸ್ಕೊಂಬರೋದಕ್ಕೆಲ್ಲ. ನೋಡಿ ಆ ಬೆಟ್ಟ ಇದೆಯಾ ಗೊತ್ತಾ, ಆ ಬೆಟ್ಟ ಮೇಲ್ಗಡೆ ಬೆಟ್ಟಕ್ಕೆ ಹೋಗ್ಬಿಟ್ಟು ನಾನು ಡೈರೆಕ್ಟ್ ಇಲ್ಲಿ ಬಂದ್ವಿ. ಆವಾಗಲೇ ಬಿಸಿಲಿತ್ತು, ಸೊ ಅದಕ್ಕೆ ಇಲ್ಲಿ ಸ್ಟಾಪ್ ಆಗಿಲ್ಲ. ಇವಾಗ ನೋಡಿ ಒಳ್ಳೆ ಗಾಳಿ ಬೀಸ್ತದೆ, ಒಳ್ಳೆ ವ್ಯೂ ಇದೆ. ಲವ್ ಯು ಆಲ್. ಇಂದ ಬಂದ್ವಿ, ಬಂದು ನಮ್ಮದೇನಿದೆ ಥಿಂಗ್ಸು ನಮ್ಮ ಅಣ್ಣ ಬದ ಹತ್ರ ಕೊಟ್ಟಿದ್ವಿ. ಮಗ ತೋರಿಸೋ ಸ್ವಲ್ಪ ಲೇ, ಹಾಯ್ ಮಾಡೋ. ಹಂಗೆ ಹುಡುಗಮ್ರ ತುಂಬ ಚಲಕವನೆ. ಇವಾಗ ಅವನ ಹತ್ರ ಎಲ್ಲ ಮಾತಾಡ್ಕೊಂಡು ಓಡ್ತಾ ಇದೀವಿ ಇವಾಗ. ಐ ಲವ್ ಯು ಆಲ್. ಬೇಗ ಹೊರಟು ಮನೆಗೆ ತಲುಪೋಣ ಅಂತ ಇದೀವಿ, ಯಾಕಂದರೆ ಮಳೆ ಬರೋ ಥರ ಬೇರೆ ಇದೆ. ನೋಡೋಣ ಏನಾಗುತ್ತೆ ಅಂತ. ಲವ್ ಯು ಆಲ್, ಬೈ ಬೈ ಗೈಸ್. ಮತ್ತೆ ಅಲ್ಲಿ ಕೆಳಗಡೆ ಬಂದಿದ್ದು ನಾವು ಬರೋ ಅಷ್ಟರಲ್ಲಿ 7 ಗಂಟೆ ಆಗೋಯಿತು. ಮತ್ತು ಅಲ್ಲಿಂದ ಹೊರಟ್ವಿ, ತೊಗೊಂಡಿಲ್ಲ. ಅಲ್ಲ ಗೈಸ್, ಇನ್ನು 28 ಕಿಲೋಮೀಟ್ರ್ ಐತೆ. ಸ್ವಲ್ಪ ಟ್ರಾಫಿಕಲ್ಲಿ ಸೇರ್ಕೊಂಡ್ಬಿಟ್ವಿ. ಇನ್ನು ಇದರಿಂದ ಬರಬೇಕಾದ್ರೆ ತಿಮ್ಕೋಲ್ ಟು ಬೆಂಗಳೂರು ಹೈವೇ ಇದೆ ಒಂದು. ಹೈವೇಲಿ ಬರಬೇಕಾದ್ರೆ ಟ್ರಾಫಿಕಲ್ಲಿ ಸೇರ್ಕೊಂಡ್ಬಿಟ್ವಿ. ಸೊ ಟ್ರಾಫಿಕಲ್ಲಿ ಮತ್ತೆ ಸೇರ್ಕೊಳ್ಳೋದು ಬೇಡ ಅಂದ್ಬಿಟ್ಟು ನೈಸ್ ಒಳಗೆ ಗೆದ್ದಿದ್ದೀವಿ. ಇಷ್ಟು ರೈಡ್ ಮಾತ್ರ ಒಳ್ಳೆ ಎಕ್ಸ್ಪೀರಿಯೆನ್ಸು. ಹೇಳ್ತಾರಲ್ಲ ಹುಡುಗರಿಗೆ ಏನು ಸಿಗಲ್ಲ, ಬಟ್ ಇದ್ರಲ್ಲಿ ಮಾತ್ರ ಒಳ್ಳೆ ಮಜಾ ಸಿಗುತ್ತೆ ನಮ್ಮಂತೆ. ಲವ್ ಯು ಆಲ್, ಬೈ ಬೈ ಗೈಸ್. Thanks. Love you.